ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಶುಭಾಸ್ ವ್ಲಾಗ್ಸ್. ಬನ್ನಿ, ಇವತ್ತು ನಾವು ಹೋಗ್ತಾ ಇದ್ದೀವಿ ಅಂತ ತಿಳ್ಕೊಳ್ಬೇಕಾ? ಮೊದಲಿಗೆ ನನ್ನ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕಾಮೆಂಟ್ ಮಾಡೋದನ್ನು ಮರಿಬೇಡಿ, ಲೈಕ್ ಕೊಡೋದನ್ನು ಕೂಡ ಮರಿಬೇಡಿ. ನಾವಿವತ್ತು ಶನಿವಾರ ಮತ್ತು ಭಾನುವಾರದ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ನಾವು ತೋಟಕ್ಕೆ ಹೋಗೋಣ ಅಂತಂತಂದ್ಬಿಟ್ಟು ಸ್ಕೂಲೆಲ್ಲ ಇದ್ದಿದ್ದರಿಂದ ಶನಿವಾರ ಸ್ಕೂಲ್ ಮುಗಿಸ್ಕೊಂಡು ಮನೇನ 1:30-2 ಗಂಟೆ ಹಂಗೆ ಮನೆ ಬಿಟ್ಟು ಹೊರಡ್ತಾ ಇದ್ದೀವಿ. ಯಾಕೆ ಅಂದರೆ ತೋಟದಲ್ಲಿ ಸ್ವಲ್ಪ ಕೆಲಸ ಇತ್ತು. ಹಾಗಾಗಿ ಎಲ್ಲರೂ ಬರ್ತೀವಿ ಅಂತಂದರು. ತೋಟಕ್ಕೆ ಎಲ್ಲರೂ ಹೋಗಿ ತುಂಬ ದಿವಸ ಆಗಿತ್ತು. ನಾನು ಹೋಗ್ತಾ ಇದ್ದೆ, ಬಟ್ ನಮ್ಮ ಮನೆಯಲ್ಲಿರೋ ನಮ್ಮ ಯಜಮಾನ್ರ ಅಕ್ಕ ಹಾಗೆ ಅವ್ರ ಮಕ್ಕಳು ಎಲ್ಲರೂ ಕೂಡ ತೋಟ ನೋಡಬೇಕು ಬರಬೇಕು ಅಂತ ಇದ್ದರು. ಹಾಗಾಗಿ ಕೆಲಸನೂ ಇತ್ತಲ್ವ, ಎಲ್ಲರೂ ಸೇರಿಕೊಂಡ್ರೆ ಬೇಗನೂ ಕೆಲಸ ಮುಗಿಯುತ್ತೆ, ಹೋಗೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಹೋಗ್ತಾ ಇರೋದು. ಹಾಗಾಗಿ ಮನೆಯಲ್ಲೇ ಟಿಫನ್ಗೆ ಅಂತ ವೆಜಿಟೇಬಲ್ ಪಲಾವ್ ಮಾಡಿದ್ದೆ. ಸ್ಕೂಲಿಂದ ಹುಡುಗರು ಬಂದ ತಕ್ಷಣವೇ ಸ್ವಲ್ಪ ತಿಂದ್ಕೊಂಡು ಅಲ್ಲಿಗೂ ಕೂಡ ಮಾಡಿಕೊಂಡು, ಎಲ್ಲರೂ ಬರ್ತಾರಲ್ವ, ಇನ್ನು ಅಲ್ಲಿ ಹೋಗಿದ ತಕ್ಷಣ ಮಾಡೋದಕ್ಕಾಗೋದಿಲ್ಲ ಅಂತಂತಂದ್ಬಿಟ್ಟು ಸ್ವಲ್ಪ ಮಾಡಿಕೊಂಡು ಏನೇನು ಬೇಕೋ ರೇಷನೆಲ್ಲ ತಗೊಂಡು ಹೊರಡ್ತಾಯಿದ್ದೀವಿ. ಯಾಕಂದರೆ ಅಲ್ಲಿ ಸ್ವಲ್ಪ ಮಟ್ಟಿಗೆ ಹೋದಾಗ ನಮ್ಮ ಮನೆಯವರು ಉಳ್ಕೊಂಡಾಗ ಮಾಡ್ಕೊಳೋದಕ್ಕೆ ಎಷ್ಟು ಬೇಕೋ ಅಷ್ಟು ರೇಷನ್ ಇರುತ್ತೆ. ಈ ರೀತಿ ಎಲ್ಲರೂ ಸೇರಿದಾಗ ಮಾಡೋದಕ್ಕೆ ರೇಷನ್ನು ನಾವು ಮುಂಚೆ ಇಟ್ಟಿರೋದಿಲ್ಲ, ಯಾಕಂದರೆ ಎಲ್ಲ ಹಾಳಾಗುತ್ತೆ. ಹಾಗಾಗಿ ನಾವು ಹೋಗೋವಾಗ ಮಾತ್ರನೇ ಪರ್ಚೇಸ್ ಮಾಡಿಕೊಂಡು ಎಲ್ಲನೂ ತೊಗೊಂಡು ಹೋಗ್ತೀವಿ. ಹಾಗೆ ಕುಡಿಯೋದಕ್ಕೆ ನೀರು ಕೂಡ ಇಲ್ಲಿಂದನೇ ತೊಗೊಂಡು ಹೋಗ್ತೀವಿ. ಅಲ್ಲೂ ಬರುತ್ತೆ, ಬಟ್ ಆ ನೀರು ನಮಗೆ ಅಡ್ಜಸ್ಟ್ ಆಗೋದಿಲ್ಲ, ನೆಗಡಿ ಆಗುತ್ತೆ ಹುಡುಗರಿಗೆ. ಹಾಗಾಗಿ ನನ್ನ ಮಗನಿಗೆ ಮೊದಲೇ ಕೋಲ್ಡ್ ಇರೋದ್ರಿಂದ, ಬಿಸಿನೀರು ಕೊಡ್ತಾ ಇರೋದ್ರಿಂದ ನಾನು ಇಲ್ಲಿಂದನೇ ನೀರನ್ನೆಲ್ಲ ಪ್ಯಾಕ್ ಮಾಡಿಕೊಂಡು ತೊಗೊಂಡು ಹೋಗ್ತಾಯಿದ್ದೀನಿ. ಇನ್ನೇನು ಎಲ್ಲರೂ ಬರ್ತಾ ಇದ್ದಾರೆ. ಯಾಕೆ ಅಂತಂದರೆ ಈ ತೋಟಕ್ಕೆ ಗೊಬ್ಬರ ಹಾಕಬೇಕಾಗಿತ್ತು. ಹಾಗಾಗಿ ಗೊಬ್ಬರ ಏನು ಬೇರೆ ಕಡೆಯಿಂದ ತರೋ ಅಷ್ಟಿಲ್ಲ, ನಮ್ಮ ತೋಟದಲ್ಲೇ ನಮ್ಮದು ಕುರಿ ಕೋಳಿದು ಫಾರ್ಮ್ ಇರೋದ್ರಿಂದ ಅದರಲ್ಲೇ ಗೊಬ್ಬರ ಇರುತ್ತಲ್ವ, ಅದನ್ನು ಕ್ಲೀನಾಗಿ ತೆಗೆದು ಹಾಕಬೇಕಾಗಿತ್ತು. ಅಡಿಕೆ ಗಿಡಕ್ಕೆ ಸ್ವಲ್ಪ ಗೊಬ್ಬರ ಕೊಡಬೇಕಾಗಿತ್ತು. ಹಾಗಾಗಿ ಇನ್ನು ಮಾಡಲೇಬೇಕಲ್ವ ನಮ್ಮ ಕೆಲಸ. ಹೊರಗಡೆಯಿಂದ ಬೇರೆಯವ್ರನ್ನ ಕರೆದ್ರೆ ಬರೋದಕ್ಕೆ ತುಂಬ ದಿವಸ ಆಗುತ್ತೆ. ಅಲ್ಲಿ ಕೆಲಸ ಇದೆ, ಇಲ್ಲಿ ಕೆಲಸ ಇದೆ ಅಂತ ಹೇಳ್ತಾಯಿದ್ರು. ಹೇಗಿದ್ದರೂ ನಾವೂ ಮಾಡ್ದಂಗೂ ಆಗುತ್ತೆ, ಒಂದು ಡೇ ಅಲ್ಲಿ ಸ್ಟೇ ಮಾಡ್ದಾಗೂ ಆಗುತ್ತೆ ಅಂದ್ಬಿಟ್ಟು ಎಲ್ಲರೂ ಮಾತಾಡಿಕೊಂಡು ಹೋಗ್ತಾಯಿದ್ದೀವಿ. ಫೈನಲಿ ತೋಟಕ್ಕೆ ರೀಚ್ ಆದ್ವಿ. ಹಾಗೆ ಮಕ್ಳಿಗೆ ಹೋಮ್ವರ್ಕ್ ಇದ್ದಿದ್ದರಿಂದ ಸಾಟರ್ಡೆ ಅದನ್ನು ಬೆಳಕಿದ್ದಾಗಲೇ ಹೋಮ್ವರ್ಕ್ ಮುಗಿಸ್ಕೊಂಬಿಡೋಣ ಅಂತಂತಂದ್ಬಿಟ್ಟು ಹೋಮ್ವರ್ಕ್ ಕೂಡ ಮಾಡಿಸ್ತಾ ಇದ್ದೀನಿ. ನಾನು ಮಕ್ಕಳಿಗೆ ಹೋಮ್ವರ್ಕ್ ಮುಗಿಸ್ತಾ ಇದ್ದಾರೆ. ಹಾಗೆ ಒಂದು ಕಡೆ ನಮ್ಮ ಅತ್ತೆ ಹಾಗೆ ನನ್ನ ನಾದಿನಿ ಅಡುಗೆಗೆ ನೈಟಿಗೆ ಏನು ಬೇಕು ಅಂತ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ನಾನು ಹೋಮ್ವರ್ಕ್ ಎಲ್ಲ ಮುಗಿಸಿ ನೈಟಿಗೆ ಸೊಪ್ಪಿನ ಸಾರು ಮಾಡೋಣ ಅಂತಂತಂದ್ಬಿಟ್ಟು ಸೊಪ್ಪು ಎಲ್ಲ ಬಿಡಿಸ್ಕೊಡ್ತಾ ಇದ್ದೀನಿ. ಅಷ್ಟರಲ್ಲಿ ಇನ್ನೇನು ನಮ್ಮ ಯಜಮಾನ್ರ ಅಕ್ಕ, ಅವ್ರ ಸೊಸೆ ಹಾಗೆ ಅವ್ರ ಮಗ ಎಲ್ಲರೂ ಬಂದರು. ಅವರು ಟ್ರ್ಯಾಕ್ಟರ್ ತೊಗೊಂಡು ಬಂದಿದ್ದರು. ಯಾಕೆ ಅಂದರೆ ಟ್ರ್ಯಾಕ್ಟ್ರಲ್ಲಿ ಸ್ವಲ್ಪ ಕೆಲಸ ಇತ್ತು, ಹಾಗಾಗಿ ಟ್ರ್ಯಾಕ್ಟ್ರನ್ನ ಕೂಡ ತೊಗೊಂಡು ಬಂದಿದ್ದರು. ಅಷ್ಟರಲ್ಲಿ ಇನ್ನೇನು ಟೀ ಕಾಫಿ ಇಡೋಣ ಅಂತಂತಂದ್ಬಿಟ್ಟು ಸಂಜೆ ಆಗಿತ್ತು. ಆಲ್ಮೋಸ್ಟ್ 5 ಗಂಟೆ ಆಗಿತ್ತು ಅಂತಲೇ ಹೇಳ್ಬೋದು. ನಮ್ಮ ಬ್ಯಾಂಗ್ಳೂರು ಸೈಡು ಒಂದು 7 ಗಂಟೆ ಆದ್ರೂ ಕತ್ಲಾದಂಗೆ ಅನಿಸಲ್ಲ, ಬಟ್ ಹಳ್ಳಿ ಕಡೆ 5 ಗಂಟೆ ಇಲ್ಲ 4:45 ಆಗ್ತಾ ಇದ್ದಂಗೆ ಕತ್ಲು ಆದಂಗೆ ಆಗಿಬಿಡುತ್ತೆ. ನೀವು ನೋಡಿರ್ತೀರ. ಹಾಗಾಗಿ ಇನ್ನೇನು ಅವರು ಬಂದರು. ಹಾಗೆ ಕಾಫಿ ಇಡಬೇಕು ಅಂತಂತಂದರು. ಅವನು ನಮ್ಮ ಯಜಮಾನ್ರ ಅಕ್ಕನ ಮಗ ಚಳಿಗೆ ಟ್ರ್ಯಾಕ್ಟ್ರಲ್ಲಿ ಬಂದಿದ್ದಕ್ಕೆ ಟೋಪಿ ಫುಲ್ಲು ಕವರ್ ಮಾಡ್ಕೊಂಬಿಟ್ಟಿದ್ದ ಬಂದು. ಹಾಗೆ ಅವ್ರ ಅಕ್ಕನ ಮಗಳು ಕೂಡ ಬಂದರು, ಅವ್ರ ಅಳಿಯ ಕೂಡ ಬಂದರು. ಎಲ್ಲರೂ ಬಂದ್ಬಿಟ್ಟು ಒಳಗಡೆ ಅಡುಗೆಗೆ ರೆಡಿ ಮಾಡ್ತಾಯಿದ್ದೀವಿ. ಹಾಗೆ ಇಲ್ಲಿ ತುಂಬಾ ಬೆಟ್ಟಗಳಿರೋದ್ರಿಂದ ಚಳಿ ಜಾಸ್ತಿ ಆಗುತ್ತೆ. ಹಾಗಾಗಿ ಮಕ್ಳಿಗೆಲ್ಲರಿಗೂ ಸ್ವೆಟರ್ ಹಾಕ್ಕೊಳ್ಳಿ ಅಂತೇಳ್ಬಿಟ್ಟು, ಹಾಗೆ ನಮ್ಮ ಅತ್ತೆಗೂ ಕೂಡ ಸ್ವಲ್ಪ ಥಂಡಿ ಬೇಗ ಆಗುತ್ತೆ, ಹಾಗಾಗಿ ಅವ್ರಿಗೂ ಕೂಡ ಸ್ವೆಟರ್ ಹಾಕ್ಕೊಳ್ಳಿ ಅಂತಂತಂದ್ಬಿಟ್ಟು ಹೇಳ್ಬಿಟ್ಟು ಒಳಗಡೆ ನಾವು ಅಡುಗೆ ಮಾಡೋಣ ಅಂತಂತಂದ್ಬಿಟ್ಟು ಒಳಗಡೆ ಬಂದ್ವಿ. ಬಿಸಿ ಬಿಸಿ ಬಜ್ಜಿ ಮಾಡೋಣ ಅಂದ್ಬಿಟ್ಟು ಮನೇಲಿಂದ ಬರೋವಾಗ್ಲೇ ಬಜ್ಜಿ, ಮೆಣಸಿನ್ಕಾಯಿ, ಕಡಲೆ ಹಿಟ್ಟು ಎಲ್ಲ ಕೂಡ ತಂದಿದ್ವಿ. ಹಾಗಾಗಿ ಅವರು ಇಲ್ಲಿ ಒಳಗಡೆ ನನ್ನ ನಾದಿನಿ ಹಾಗೆ ಇವರು ಸೇರಿಕೊಂಡು ಬಜ್ಜಿ ರೆಡಿ ಮಾಡ್ತಾಯಿದ್ದಾರೆ. ಚಳಿಗೆ ಬಿಸಿ ಬಿಸಿ ಬಜ್ಜಿ ತಿಂತಾಯಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಯಾವಾಗಲೂ ಮನೆಯಲ್ಲೇ ಇರೋದ್ರಿಂದ ನಾವು ಈ ರೀತಿ ಹೊರಗಡೆ ಬಂದಾಗ ಡಿಫ್ರೆಂಟಾಗಿ ಏನಾದರೂ ಮಾಡ್ಕೊಂಡು ತಿಂದರೆ ಇನ್ನೂ ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು ನೋಡ್ತಾ ಇದ್ದೀರಲ್ಲ, ಬಿಸಿ ಬಿಸಿ ಬಜ್ಜಿ ರೆಡಿ ಆಗ್ತಾಯಿದೆ ಹೊರಗಡೆ. ಹಾಗೆ ಮಕ್ಕಳೆಲ್ಲ ಕೂತ್ಕೊಂಡು ಆಟ ಆಡೋಣ ಅಂತಂತಂದ್ಬಿಟ್ಟು ಆಟ ಆಡ್ತಾ ಇದ್ದಾರೆ. ಮಕ್ಕಳಿಗೆ ಬಾಳೆಕಾಯಿ ಬಜ್ಜಿ ಮಾಡೋಣ ಅಂತಂದ್ಬಿಟ್ಟು ಬಾಳೆಕಾಯಿ ಕೂಡ ಕಟ್ ಮಾಡಿಟ್ಟಿದ್ದೀನಿ. ಹಾಗೆ ಒಂದು ಕಡೆ ವೆಲ್ಡಿಂಗ್ ಮಾಡಬೇಕಾಗಿತ್ತು. ನಮ್ಮ ಮನೆಯವರು ಮತ್ತು
ಹಾಗೆ ನಮ್ಮ ಅಕ್ಕ ಅವರ ಮಗ ಇವರೆಲ್ಲ ಸೇರಿಕೊಂಡು ಬೇರೆ ಏನೋ ವೆಲ್ಡಿಂಗ್ ಕೆಲಸ ಮಾಡ್ತಾಯಿದ್ರು. ಈ ಕಡೆ ನೋಡಬೇಡಿ ಕಣ್ಣಿದಾಗುತ್ತೆ ಅಂತಂದ್ಬಿಟ್ಟು ಹೇಳ್ತಾಯಿದ್ರು. ಹಾಗಾಗಿ ನಾವು ಸ್ವಲ್ಪ ಈ ಕಡೆ ಬಂದ್ಬಿಟ್ಟು ಅವರೇನೋ ಮಾಡೋ ಕೆಲಸ ಮಾಡಲಿ ಅಂದ್ಬಿಟ್ಟು ಒಂದು ಕಡೆ ಚಳಿ ಇದೆ ಅಂತಂದ್ಬಿಟ್ಟು ಆಚೆ ಕಡೆ ನಮ್ಮ ಅಕ್ಕವರು ಒಲೆ ಹತ್ತಿಸಿ ಸ್ವಲ್ಪ ನೀರನ್ನು ಕೂಡ ಕಾಯಕ್ಕಿಟ್ಟಿದ್ದಾರೆ, ಕೈ ತೊಳ್ಕೊಳಕ್ಕೆಲ್ಲ ಆಗುತ್ತೆ ಅಂದ್ಬಿಟ್ಟು. ಮಕ್ಕಳು ಹಾಗೆ ಬಾಲ್ ಅಂತ ಇದ್ದೀನಿ, ವಾಟರ್ ಬಾಟಲ್ನ ಈ ಥರ ಸ್ಕಿಪ್ ಮಾಡಿದಾಗ ಸ್ಟ್ರೈಟಾಗಿ ಸ್ಟ್ಯಾಂಡ್ ಆಗಬೇಕು ಅಂತಂದ ರೀತಿ ಗೇಮ್ನ ಆಡ್ತಾಯಿದ್ರು. ಹಾಗೆ ನಮ್ಮ ಮಕ್ಕಳು ಈ ಟಾರ್ಚು ಅಲ್ಲಿ ಕರೆಂಟು ಒಂದೊಂದು ಸಾರಿ ಇರೋದಿಲ್ಲ, ಹೋಗಿಬಿಡುತ್ತೆ. ಹಾಗಾಗಿ ಟಾರ್ಚ್ ಫುಲ್ ಚಾರ್ಜ್ ಮಾಡಿಟ್ಟಿದ್ರೆ ಲೈಟ್ ಬಿಟ್ಕೊಂಡು ಆ ಮರದಲ್ಲಿ ಏನಿದೆ ಈ ಮರದಲ್ಲಿ ಏನಿದೆ ಅನ್ನೋ ಥರ ಪ್ರತಿಯೊಂದೂ ಟಾರ್ಚ್ ಎಲ್ಲ ವೇಸ್ಟ್ ಮಾಡಿಕೊಂಡು ನೋಡ್ತಾಯಿದ್ರು. ಹಾಗೆ ಕೆಲವೊಂದು ಗೇಮ್ಸ್ ಕೂಡ ಆಡಿದ್ವಿ ನಾವು ಕೂಡ ಎಲ್ಲರೂ ಕೂತ್ಕೊಂಡು. ಫಿಲಮ್ಸ್ ಹೆಸರು ಹೇಳಿದ್ರೆ ಆ ಹೆಸರನ್ನ ಹೇಳೋ ಅಂಥದ್ದು ಆ್ಯಕ್ಟಿಂಗ್ ಮಾಡಿ ತುಂಬ ಚೆನ್ನಾಗಿತ್ತು. ಹಾಗೆ ಊಟ ಮಾಡೋಣ ಅಂತಂದ್ಬಿಟ್ಟು ಅಡುಗೆ ಕೂಡ ರೆಡಿ ಆಯಿತು. ಹಾಗೆ ನಮ್ಮ ಅಕ್ಕವರು ಬರೋವಾಗ ಒಬ್ಬಟ್ಟು ಕೂಡ ಮಾಡ್ಕೊಂಡು ಬಂದಿದ್ದರು. ಒಬ್ಬಟ್ಟು, ಅನ್ನ, ಮುದ್ದೆ, ಸೊಪ್ಪಿನ ಸಾರು, ಬಾಳೆಕಾಯಿ ಬಜ್ಜಿ, ಮೆಣಸಿನ್ಕಾಯಿ ಬಜ್ಜಿ, ಇದು ಇವತ್ತಿನ ನೈಟ್ ಊಟ ಆಗಿತ್ತು. ಎಲ್ಲರ ಮನೇಲೂ ಒಳಗಡೆ ಕೂತ್ಕೊಂಡು ಮನೇಲಿ ಊಟ ಮಾಡೋದು ಇದ್ದೇ ಇರುತ್ತೆ. ಈ ರೀತಿ ಹೊರಗಡೆ ಬಂದಾಗಾದ್ರೂ ಕೂಡ ಈ ರೀತಿ ಹೊರಗಡೆ ಬೆಳದಿಂಗ್ಳು ಊಟ ಮಾಡೋದು ತುಂಬಾ ಚೆನ್ನಾಗಿರುತ್ತೆ. ನಮಗೂ ಕೂಡ ಇಷ್ಟ ಆಗುತ್ತೆ. ನಾವು ಈ ರೀತಿ ಹೋದಾಗೆಲ್ಲ ಇದೇ ರೀತಿ ಮಾಡ್ತೀವಿ. ಹಾಗಾಗಿ ಎಲ್ಲರೂ ಆಚೆ ಕೂತ್ಕೊಂಡು ಊಟ ಮುಗಿಸ್ಕೊಂಡ್ವಿ. ಊಟ ಮುಗಿಸಿದ ನಂತರ ಒಂದು ಸ್ವಲ್ಪ ಹೊತ್ತು ಕುಂತಿದ್ವಿ. ಹಾಗೆ ಸ್ವಲ್ಪ ಹೊತ್ತು ಕುಂತಿದ ನಂತರ ಕೂತ್ಕೊಂಡು ಏನು ಮಾಡೋದು, ಹೇಗಿದ್ದರೂ ಇನ್ನೂ ಟೈಮ್ ಇದೆಯಲ್ಲ, ಬನ್ನಿ ಒಂದು ಸ್ವಲ್ಪ ಗೊಬ್ಬರ ಎಲ್ಲ ತುಂಬಿಡೋಣ ಅಂತಂತಂದ್ಬಿಟ್ಟು ನಮ್ಮ ಯಜಮಾನ್ರು ಹಾಗೆ ಅಕ್ಕ ಎಲ್ಲನೂ ಹೇಳಿದ್ರು, ಒಳಗಡೆ ಹೋಗಿ ಇನ್ನು ಆ ಕೆಲಸ ನೋಡೋಣ ಅಂತಂದ್ಬಿಟ್ಟು. ಕತ್ಲಿದ್ರು ಕೂಡ ಅದು ಕೂಡ ಸ್ವಲ್ಪ ತುಂಬಿಟ್ಬಿಟ್ಟು ಬಂದು ವಾಪಸ್ ಮಲ್ಕೊಂಡ್ವಿ. ಮಲಗೋದಕ್ಕೂ ಮುಂಚೆ ಮೇಲೆ ಕೋಳಿ ಇತ್ತಲ್ವ, ಹಾಗಾಗಿ ಅದನ್ನು ಕಟ್ ಮಾಡಿ ಗ್ರಿಲ್ ಚಿಕನ್ ಮಾಡ್ತಿನ್ನೋಣ ಅಂತಂದ್ಬಿಟ್ಟು, ಹೇಗಿದ್ರು ಹೊರಗಡೆ ಒಲೆ ಕೂಡ ಉರಿತಾಯಿತ್ತು ಅಂತಂದ್ಬಿಟ್ಟು ಗ್ರಿಲ್ ಚಿಕನ್ ಮಾಡ್ಕೊಂಡು ತಿಂದ್ವಿ. ಮಲಗೋದೇ ತುಂಬ ಲೇಟ್ ಆಯಿತು, ಆದರೂ ಕೂಡ ಕೆಲಸ ಇದ್ದಿದ್ದರಿಂದ ಬೇಗ ಎದ್ವಿ. ಬೆಳಗ್ಗೆ ಬೇಗ ಎದ್ದು ಗೊಬ್ಬರ ಎಲ್ಲ ಹಾಕಿ ನನ್ನ ನಾದಿನಿ ಪಾಪ ಅಡುಗೆ ಮನೆ ಕೆಲಸ ನೋಡ್ಕೊಂಡು ಅಡುಗೆ ಮನೆಯಲ್ಲೇ ಇದ್ಬಿಟ್ರು ಪಾಪ ಅವರು. ಯಾರಾದರೂ ಒಬ್ಬರು ಅಡುಗೆ ಮಾಡ್ತಾಯಿದ್ರೆ ಇನ್ನು ಮಿಕ್ದವ್ರು ಬೇರೆ ಕೆಲಸ ನೋಡಬೇಕಲ್ವ, ಹಾಗಾಗಿ ಅವರು ಅಡುಗೆ ಮಾಡ್ತಾಯಿದ್ರು, ನಾವು ಬೇರೆ ಎಲ್ಲ ಕೆಲಸ ನೋಡ್ತಾಯಿದ್ವಿ. ಫೈನಲಿ ಎಲ್ಲ ಗಿಡಕ್ಕೂ ಅಡಿಕೆ ಗಿಡಕ್ಕೆ ಗೊಬ್ಬರ ಹಾಕಿದ್ದಾಯಿತು. ಎಷ್ಟು ಸಾಕಾಯಿತು ಅಂತಂತಂದರೆ ಫಾರ್ಮಲ್ಲಿ ಕೆಳಗಡೆ ಇದ್ದಿದ್ದ ಗೊಬ್ಬರನೆಲ್ಲ ತೆಗೆದು ಹಾಕಿದ್ವಿ. ಅದನ್ನೆಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕೆ ಅಂದರೆ ಕೆಲಸ ಮಾಡೋವಾಗ ಫೋನ್ ಹಿಡ್ಕೊಂಡಿದ್ರೆ ಕೆಲಸ ಬೇಗ ಆಗೋದಿಲ್ಲ ಅಂದ್ಬಿಟ್ಟು. ನೋಡ್ತಾ ಇರ್ಬೋದು ಪ್ರತಿಯೊಂದು ಗಿಡಕ್ಕೂ ಗೊಬ್ಬರ ಎಲ್ಲ ಹಾಕಿದ್ದಾಯಿತು. ಹಾಗೆ ತೊಟ್ಟಿ ಇದೆ ನಮ್ಮದು, ತೊಟ್ಟಿನಲ್ಲಿ ಗೊಬ್ಬರ ಇತ್ತು, ಅದನ್ನು ತೆಗಿಯೋಣ ಅಂತ ಟ್ರೈ ಮಾಡಿದ್ವಿ, ಊರ ಮುಂದೆ ಇರೋ ಹೊಲಕ್ಕೆ ಹಾಕೋಣ ಅಂತ. ಅದು ಸ್ವಲ್ಪ ತ್ಯಾವ ಇದ್ದಿದ್ದರಿಂದ ಅದನ್ನು ತೆಗಿಯೋಕ್ಕಾಗಲಿಲ್ಲ, ತುಂಬ ಇರುವೆ ಬೇರೆ ಇತ್ತು. ಹಾಗಾಗಿ ನೆಕ್ಸ್ಟ್ ಟೈಮ್ ಅದನ್ನು ಮಾಡೋಣ ಅಂತಂತಂದ್ಬಿಟ್ಟು ಆ ಕೆಲಸ ಆಗಲಿಲ್ಲ. ಬರೀ ಮನೆ ಮುಂದೆ ಇರೋ ತೋಟಕ್ಕೆ ಮಾತ್ರನೇ ನಾವು ಗೊಬ್ಬರನ ಹಾಕಿದ್ವಿ. ಗೊಬ್ಬರ ಹಾಕಿದ ನಂತರ ಹಾಗೆ ಇವರು ಸ್ವಲ್ಪ ನೀರನ್ನು ಕಟ್ಟಿಬಿಡೋಣ, ಗಿಡ ಎಲ್ಲ ಸ್ವಲ್ಪ ಬಾಡ್ದಂಗೆ ಆಗಿದೆ. ಹಾಗೆ ಇವಾಗ ನೋಡ್ತಾ ಇದ್ದೀರಲ್ಲ ಹುಲ್ಲು, ಸೀಮೆ ಹುಲ್ಲು ಅಂತ, ಆ ಹುಲ್ಲಿನ ಕಡ್ಡಿ ಕೂಡ ಹಾಕಿದ್ರು. ಅದು ಕೂಡ ಸ್ವಲ್ಪ ಚಿಗುರು ಬರಬೇಕಾಗಿತ್ತು, ಅದಕ್ಕೂ ನೀರು ಕಟ್ಟಬೇಕಲ್ವಾ. ಹಾಗಾಗಿ ನೀರು ಕಟ್ಟೋಣ ಅಂತಂತಂದ್ಬಿಟ್ಟು ಎಲ್ಲದಕ್ಕೂ ಸ್ಪ್ರಿಂಕ್ಲರ್ನ ಇದು ಮಾಡ್ಕೊಂಡು ಬರ್ತಾಯಿದ್ರು ಒಂದು ಕಡೆಯಿಂದ ನಮ್ಮ ಮನೆಯವರು. ಹಾಗೆ ಅಲ್ಲಿ ನೋಡ್ಕೊಳೋದಕ್ಕೆ ಅಂತ ಒಬ್ಬ ಹುಡುಗ ಇದ್ದಾನೆ, ಆ ಹುಡುಗ ಎಲ್ಲರೂ ಹೋಗಿ ಸ್ಪ್ರಿಂಕ್ಲರ್ ಇದು ಮಾಡ್ಕೊಂಬಂದರು. ಹಾಗೆ ಕರೆಂಟ್ ಕೂಡ ಬಂತು. ನಮ್ಮ ಯಜಮಾನ್ರ ಅಕ್ಕನ ಮಗ ಹೋಗಿ ಮೋಟ್ರ್ ಆನ್ ಮಾಡಿಬಿಟ್ಟು ಬಂದ. ನಾನು ನೋಡೋಣ ಹೇಗಿರುತ್ತೆ ಅಂತಂತಂದ್ಬಿಟ್ಟು ನೋಡ್ಕೊಂಡು ಹೋಗ್ತಾಯಿದ್ದೀನಿ. ಕರೆಂಟ್ ಬಂದ ತಕ್ಷಣ ನೀರು ಆನ್ ಆಯಿತು. ಎಷ್ಟು ಚೆನ್ನಾಗಿದೆ ಅಂದರೆ ಸ್ಪ್ರಿಂಕ್ಲರ್ ನೀರು ಇದಾಗ್ತಾ ಇರೋದು. ಇದೆಲ್ಲ ಈ ಹಳ್ಳಿನಲ್ಲಿ ನೋಡೋದಕ್ಕೆ ಸಿಗುತ್ತಲ್ವ, ಅದೇ ಒಂದು ಖುಷಿ. ಬೇರೆಯವ್ರಿಗೆಲ್ಲರಿಗೂ ಇದೇ ರೀತಿ ತೋಟ ಇರೋದಿಲ್ಲ, ಆದರೂ ಕೂಡ ಇದ್ದಾಗ ಇದನ್ನೆಲ್ಲ ನೋಡಿ ಮಾಡಿ ಅನುಭವಿಸ್ಬೇಕು. ತುಂಬಾ ಖುಷಿ ಸಿಗುತ್ತೆ ಇದನ್ನೆಲ್ಲ ನಾವು ಅನುಭವಿಸೋದ್ರಿಂದ. ಆಗಿನ ಕಾಲದಲ್ಲಿ ನಮ್ಮ ತಂದೆ ತಾಯಿಗಳು ಇದನ್ನೆಲ್ಲ ಮಾಡಿ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಿದ್ರಿಂದನೇ ಅವರು ಹಬ್ಬ ನೀರು ಇಲ್ಲಿವರೆಗೂ ಸಿಡಿತಾ ಇದೆ ನನಗೆ. ತುಂಬಾ ಚೆನ್ನಾಗಿದೆ. ಆಗಿನ ಕಾಲದಲ್ಲಿ ಅವರೆಲ್ಲ ಈ ರೀತಿ ಕೆಲಸ ಮಾಡ್ತಾ ಇದ್ದಿದ್ದಕ್ಕೆ ಗಟ್ಟಿಮುಟ್ಟಾಗಿರೋದು. ನಾವು ಈಗಿನ ಫೆಸಿಲಿಟೀಸ್ಗೆ ಮನೇಲಿ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕು, ಮನೆಗೆ ಕ್ಲೀನ್ ಮಾಡೋದಕ್ಕೆ ಮಿಷಿನ್ನು, ಈ ರೀತಿ ಪ್ರತಿಯೊಂದಕ್ಕೂ ಮಿಷಿನ್ಸ್ನ ಯೂಸ್ ಮಾಡಿಕೊಂಡು ಸ್ವಲ್ಪ ಸೋಂಬೇರಿಗಳಾಗಿಬಿಟ್ಟಿರ್ತೀವಿ. ಈ ರೀತಿ ಹೊರಗಡೆ ಬಂದಾಗಾದರೂ ಕಷ್ಟಪಟ್ಟು ಒಂದು ರೀತಿ ಕೆಲಸ ಮಾಡೋದ್ರಿಂದ ನಮಗೂ ಒಂಥರ ವ್ಯಾಯಾಮ ಆಗುತ್ತೆ. ಹಾಗೆ ನಮ್ಮ ಮುಂದಿನ ಜನ್ರೇಷನ್ ಆದ ನಮ್ಮ ಮಕ್ಕಳಿಗೂ ಕೂಡ ನಾವು ಹೇಳ್ಕೊಡ್ಬೋದು, ಈ ರೀತಿಯೆಲ್ಲ ಮಾಡ್ತಾಯಿದ್ವಿ ನಾವು ಕೂಡ, ನೀವು ಮಾಡಬೇಕು
ಅಂತ ಈಗ ಜನ್ರೇಷನ್ ಹೇಗಿದೆ ಅಂತಂತಂದರೆ ಈಗ ಈಗಿರೋ ಈ ಸಿಚುವೇಶನ್ನು ನೆಕ್ಸ್ಟು ನಮ್ಮ ಮಕ್ಳಿಗೆ ಬರೋ ಟೈಮ್ಗೆ ಹಳೆಯ ಕಾಲದ ಸಿಚುವೇಶನ್ಗೆ ಎಲ್ಲ ಹೋಗುತ್ತೆ ಅಂತಲೇ ಅಂದ್ಕೊಂಡಿದ್ದೀನಿ ನಾನು. ಹಾಗಾಗಿ ನಾವು ಕಲ್ತಿರೋದು ಒಳ್ಳೆಯದು, ನಮ್ಮ ಮಕ್ಳಿಗೆ ಹೇಳ್ಕೊಡೋದು ಕೂಡ ತುಂಬಾ ಒಳ್ಳೆಯದು. ಫೈನಲಿ ಎಲ್ಲ ಮುಗಿಸ್ಕೊಂಡು ನಾನ್ ವೆಜ್ ಅಡುಗೆ ಮಾಡಿದ್ವಿ ಮಧ್ಯಾಹ್ನದ ಊಟಕ್ಕೆ ಅಂದ್ಬಿಟ್ಟು. ನಾನ್ ವೆಜ್ ಊಟ ಮುಗಿಸ್ಕೊಂಡು ಎಲ್ಲರೂ ಮನೆಗೆ ಹೊರಡೋಣ ಅಂತಂದನು ಸ್ವಲ್ಪ ಬೇಗ, ಯಾಕಂದರೆ ಮಾರನೇ ದಿವಸ ಹಬ್ಬ ಇರೋದ್ರಿಂದ ಬೇಗ ಹೊರಡೋಣ ಅಂತಂತಂದ್ಬಿಟ್ಟು ಹೊರಡ್ತಾ ಇದ್ದೀವಿ. ಹೋಗೋ ದಾರಿನಲ್ಲಿ ನವಿಲುಗಳು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ನನಗೆ ಯಾವಾಗಲೂ ತೋಟಕ್ಕೆ ಹೋಗಿ ಬರೋವಾಗ ಈ ರೀತಿ ನೋಡ್ತಾ ಇದ್ದರೆ ತುಂಬಾ ಖುಷಿ ಆಗುತ್ತೆ. ಅದನ್ನೆಲ್ಲ ನೋಡಿಕೊಂಡು ಎಂಜಾಯ್ ಮಾಡಿಕೊಂಡು ನಿಧಾನವಾಗಿ ಕಾರ್ ಓಡಿಸ್ತಾ ಇದ್ರು. ನಮ್ಮ ಯಜಮಾನ್ರು ಕೂಡ ಎಲ್ಲ ನೋಡೋಣ ಅಂತಂತಂದಿದ್ದಕ್ಕೆ ನಮ್ಮ ಅತ್ತೆ ಎಲ್ಲ ನೋಡ್ತಾ ಇದ್ದರು. ಎಲ್ಲ ನೋಡಿಕೊಂಡು ಫೈನಲಿ ಮನೆಗೆ ಹೊರಟು ಬಂದ್ವಿ. ಇದಾಗಿತ್ತು ನನ್ನ ಶನಿವಾರ ಮತ್ತು ಭಾನುವಾರದ ವ್ಲಾಗ್.